ನಮ್ಮ NDA ಸರ್ಕಾರದ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಮೂರನೇ ಅವಧಿಯ ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ಈ ಮೂರನೇ ಅವಧಿಯ ಮೊದಲನೇ ವರ್ಷ ಅಂದ್ರೆ 11 ವರ್ಷಗಳಾಯ್ತು NDA ಸರ್ಕಾರದ ಒಂದು ನೇತೃತ್ವ. ಮಾಡಿದಂತ ಸಾಧನೆಗಳನ್ನ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಸಂಘಟನೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಜನರ ಮಧ್ಯೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ನಮ್ಮ ಸಂಘಟನೆ ಚೌಕಟ್ಟಿನಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಗಮನವನ್ನ ಕೊಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೋದಿಜಿಯವರ ಸರ್ಕಾರ ಕೊಟ್ಟಂತ ಕೊಡುಗೆಗಳೇನಿದೆ ಅದರ ಒಂದು ಪ್ರಾದೇಶಿಕಗಳನ್ನ ಜನಸಾಮಾನ್ಯರು ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಅದನ್ನ ಅಧಿಕೃತವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಿತ ಶಾಸಕರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು ಯೋಗ ದಿನಾಚರಣೆ ಇದೆ. ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭವನ್ನು ಕೂಡ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನು ಕೂಡ ಸಂಘಟನೆ ಚೌಕಟ್ಟಲ್ಲಿ ಆಗ್ತಾ ಇದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾಕ್ ಪಾರ್ಲಿಮೆಂಟ್ ಈ ಒಂದು ರಿಗಾರ್ಡಿಂಗ್ ಎಮರ್ಜೆನ್ಸಿ ಕರಾಳ ದಿನ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಯುವ ಪೀಳಿಗೆಗೆ ಅವತ್ತಿನ ಒಂದು ನತದೃಷ್ಟ ಜನರಿಗೆ ಮಾಡಿದಂತ ಅನ್ಯಾಯವನ್ನ ಆ ಕರಾಳ ದಿನವನ್ನು ಏನು ಹೇರುವಂತ ತುರ್ತು ಪರಿಸ್ಥಿತಿ ಹೇರುವಂತ ಕೆಲಸವನ್ನ ಮಾಡಿದ್ರು ಅಂತ ತಿಳಿಸುವಂತ ಕಾರ್ಯ ಕೂಡ ಇವತ್ತು ನಮ್ಮ ಸಂಘಟನೆ ಒಂದು ಚೌಕಟ್ಟ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಆ ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಬಂದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು, ನಿನ್ನೆ ಪೇಪರ್ ಅಲ್ಲಿ ನೋಡಿದ್ವಿ ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ಟೈಮ್ ಲಿಮಿಟ್ ಇಲ್ಲ, ಮಿನಿಮಮ್ ಒಬ್ಬ ಅಧಿಕಾರಿ 1-2 ವರ್ಷದ ಒಳಗಡೆ ಅವನು ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಯಾವ ದುರುದ್ದೇಶದಿಂದ ಮಾಡ್ತಿದಾರೋ ಗೊತ್ತಿಲ್ಲ. ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಹಾಕ್ತಿದ್ದಾರೆ ಅಧಿಕಾರಿಗಳಿಗೆ, ನಿನ್ ಟೈಮ್ ಮುಗೀತು ನೀವು ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ಅಂತೇಳಿ. ಈ ತರ ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೌರವಿತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂತೀನಿ, ನೀವು ಮಾಡುವಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮಾಗ ಹೋಗ್ತಾ ಇದೆ. ನಿಮ್ ನಂಬ್ಕೊಂಡಂತ ಕೆಲವು ಜನ ಪಕ್ಷದ ಹೆಸರಿಕೊಂಡಿರೋ ಮುಖಂಡರುಗಳಿರ್ಬೋದು, ಕೆಲವು ಮಂತ್ರಿ ಮಹೋದಯರು ಇರ್ಬೋದು, ಈ ರೀತಿಯಂತ ಕಾಟವನ್ನ ಈ ಅಧಿಕಾರಿ ವೃಂದವರಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೇಣು ಹಾಕೊಂಡು ಸತ್ತಿದ್ದು ಉದಾಹರಣೆ ಇದಾವೆ, ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳಿದಾವೆ. ಹಾಗಾಗಿ ಪದೇ ಪದೇ ಈ ರೀತಿಯಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂತ ಪ್ರಯತ್ನವನ್ನ ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ.